ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಹೊಸ ವರ್ಷದ ಆರಂಭ ಅಂದರೆ ಕೇವಲ ದಿನಾಂಕ ಬದಲಾವಣೆ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕೇ ಬದಲಾಗುವ ಸಮಯ. 2025 ನಿಮಗೆ ಏನು ಕೊಟ್ಟಿತ್ತು ಅನ್ನೋದಕ್ಕಿಂತ ಏನು ಕಸಿದುಕೊಂಡಿತು ಅನ್ನೋದನ್ನು ನೀವು ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದೀರಾ. ನಂಬಿದವರು ನಿಮ್ಮನ್ನು ಮೋಸ ಮಾಡಿದರು, ನಿಮ್ಮ ಪರವಾಗಿರಬೇಕು ಅಂದವರು ನಿಮ್ಮ ವಿರುದ್ಧ ನಿಂತರು. ಎಷ್ಟು ದುಡಿದ್ರೂ ಹಣ ಕೈಯಲ್ಲಿ ಉಳಿಲಿಲ್ಲ, ಮನಸ್ಸಿಗೆ ಶಾಂತಿ ಇರಲಿಲ್ಲ, ಕುಟುಂಬದಲ್ಲಿ ಸಮಸ್ಯೆಗಳು ಒಂದರ ನಂತರ ಒಂದು ಹೀಗೆ ಬಂದವು. ಕೆಲವೊಮ್ಮೆ ಜೀವನನೇ ಬೇಡ ಅನ್ನೋಷ್ಟು ಒಂದು ಮನಸ್ಸು ಕುಗ್ಗಿತ್ತು. ಆದರೆ ಫ್ರೆಂಡ್ಸ್, ದೇವರು ಯಾರನ್ನೂ ಶಾಶ್ವತವಾಗಿ ಪರೀಕ್ಷೆಯಲ್ಲಿ ಇಡೋದಿಲ್ಲ. ಸಮಯ ಬದಲಾಗುತ್ತೆ, ವಿಧಿ ತಿರುಗುತ್ತೆ. ಹಾಗೆ 2026 ನಿಮ್ಮ ಪಾಲಿಗೆ ಹೊಸ ಬೆಳಕು, ಹೊಸ ಆಸೆ, ಹೊಸ ಶಕ್ತಿ ತರುತ್ತೆ. ಈ ಹೊಸ ವರ್ಷದ ಆರಂಭದಲ್ಲಿ ನೀವು ಒಂದು ಸಣ್ಣ ತಪ್ಪು ಮಾಡದೆ ಒಂದು ಸಣ್ಣ ಉಪಾಯವನ್ನು ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದ ಹಣದ ಹರಿವು ಶುರುವಾಗುತ್ತೆ. ನಿಂತು ಹೋದ ಕೆಲಸ ಸಾಗುತ್ತೆ, ವರ್ಷಗಳಿಂದ ಅಂಟಿಕೊಂಡಿದ್ದ ದಾರಿದ್ರ್ಯ ನಿಧಾನವಾಗಿ ದೂರವಾಗುತ್ತೆ. ಈ ಮಾತುಗಳು ಕೇವಲ ಮಾತಲ್ಲ, ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿರುವ ಅನುಭವದ ಸತ್ಯ. ಹೊಸ ವರ್ಷದ ಆರಂಭದಲ್ಲಿ ಯಾರಿಗೂ ಹೇಳದೆ ಗುಪ್ತವಾಗಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸಲ್ಲಿ 2 ವಸ್ತುಗಳನ್ನು ಇಟ್ಕೊಳ್ಬೇಕು. ಮೊದಲ ವಸ್ತು ಕೌಡಿ. ಇನ್ನು ಅದಕ್ಕಿಂತ ಉತ್ತಮ ಇನ್ನೊಂದು ಯಾವುದಿಲ್ಲ. ಈ ಕೌಡಿ ತುಂಬ ಒಳ್ಳೆಯದು. ಅದು ಸಿಕ್ಕಿದ್ರೆ ಚಿಕ್ಕ ಬೆಳ್ಳಿ ನಾಣ್ಯ. ಇವೆರಡು ಸೇರಿ ತಾಯಿ ಲಕ್ಷ್ಮಿಯ ಪ್ರತೀಕ ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿ ಕೌಡಿ ಮತ್ತು ರತ್ನಗಳೊಂದಿಗೆ ಪ್ರತ್ಯಕ್ಷ ಆಗಿದ್ರು ಅಂತ ನಮಗೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದೆ. ಅದಕ್ಕೋಸ್ಕರನೇ ಬೆಳ್ಳಿ ಇರುವ ಜಾಗದಲ್ಲಿ ಹಣ ನಿಲ್ಲುತ್ತೆ, ಕೌಡಿ ಇರಬೇಕು. ಇನ್ನು ಖರ್ಚು ಎಲ್ಲ ಕಡಿಮೆ ಆಗುತ್ತೆ, ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತೆ. ಹೊಸ ವರ್ಷದ ಮೊದಲ ದಿನ ಮೊದಲ ತಿಂಗಳು ಜನವರಿ ಮುಗಿಯೋದ್ರೊಳಗೆ ಜನವರಿಯ ಒಂದು ಶುಕ್ರವಾರದ ದಿನಗಳಲ್ಲಿ ಬೆಳ್ಳಿ ನಾಣ್ಯವನ್ನು ಅಥವಾ ಕೌಡಿಯನ್ನು ಶುದ್ಧ ನೀರಿನಲ್ಲಿ ತೊಳಿಬೇಕು. 11 ಬಾರಿ ತಾಯಿ ಲಕ್ಷ್ಮೀ ನಾಮ ಜಪ ಮಾಡಿ, ಲಕ್ಷ್ಮೀ ಮಂತ್ರ ಜಪ ಮಾಡಿ, ಕನಕದಾರ ಸ್ತೋತ್ರ ಜಪ ಮಾಡಿ ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿ ಇಟ್ಕೊಳ್ಬೇಕು. ನೀವು ಇಡುವ ಜಾಗ ತುಂಬ ಸ್ವಚ್ಛವಾಗಿರಬೇಕು, ಅಲ್ಲಿ ಮಲಿನತೆ ಇರಬಾರ್ದು. ಇದಾದ ನಂತರ ಕೆಲವು ನಿಯಮಗಳನ್ನು ನೀವು ಪಾಲಿಸಬೇಕು. ಮದ್ಯ, ಮಾಂಸ, ನಶೆ ಇವುಗಳನ್ನು ದೂರ ಇರಬೇಕು. ಸುಳ್ಳು ಹೇಳೋದನ್ನು ಕಡಿಮೆ ಮಾಡಬೇಕು. ತಪ್ಪು ಕೆಲಸಗಳಿಂದ ದೂರ ಇರಬೇಕು. ಇಲ್ಲದಿದ್ದರೆ ಈ ಉಪಾಯ ಫಲ ನೀಡೋದಿಲ್ಲ. 2ನೇ ವಸ್ತು ಅಂತಂದರೆ ಒಂದು ಚಿಕ್ಕ ಕೆಂಪು ಬಟ್ಟೆ, ಅದರಲ್ಲಿ 1 ಚಮಚ ಅಕ್ಕಿ, 1 ಚಿಟಿಕೆ ಅರಿಶಿನ ಪುಡಿ, ಇವೆರಡನ್ನ ಕಟ್ಟಿ ಗುಟ್ಟಾಗಿ ಇಟ್ಕೊಳ್ಬೇಕು. ಕೆಂಪು ಬಣ್ಣ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ಅರಿಶಿನ ಪಾವಿತ್ರ್ಯ, ಸೌಭಾಗ್ಯ ಮತ್ತು ಶುಭ ಶಕ್ತಿಯ ಸಂಕೇತ. ಅಕ್ಕಿ ಅನ್ನ, ಸಮೃದ್ಧಿ ಮತ್ತು ಐಶ್ವರ್ಯದ ಸಂಕೇತ. ಈ 3 ವಸ್ತುಗಳು ಒಂದೇ ಜಾಗದಲ್ಲಿದ್ದಾಗ ನಿಮ್ಮ ಜೀವನದಲ್ಲಿ ನಿಂತು ಹೋದ ಹಣ ಮರಳಿ ಬರುತ್ತೆ, ಕೆಲಸಗಳಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹೊಸ ಅವಕಾಶಗಳು ನಿಮ್ಮ ಹತ್ರ ಬರುತ್ತೆ. ಆದರೆ ಫ್ರೆಂಡ್ಸ್, ಕೇವಲ ವಸ್ತುಗಳನ್ನು ಇಟ್ಕೊಂಡ್ರೆ ಸಾಕು ಅಂತ ಭಾವಿಸಬಾರ್ದು. ನಿಮ್ಮ ಜೀವನದ 3 ಅಭ್ಯಾಸಗಳನ್ನು ಕೂಡ ನೀವು ಬದಲಾಯಿಸಬೇಕು. ಮೊದಲನೇದು, ಯಾವತ್ತೂ ಹಸಿದವನನ್ನು ಅವಮಾನ ಮಾಡೋದಕ್ಕೆ ಹೋಗಬೇಡಿ, ಬಡವರನ್ನು ತಿರಸ್ಕರಿಸೋದಕ್ಕೆ ಹೋಗಬೇಡಿ. ನಿಮ್ಮಿಂದ ಆಗುವಷ್ಟು ಸಹಾಯ ಮಾಡಿ, ಅನ್ನ ಕೊಡಿ, ನೀರು ಕೊಡಿ. 2ನೇದು, ಅನಾವಶ್ಯಕ ಖರ್ಚುಗಳು, ಸುಮ್ಮನೆ ಖರ್ಚು ಮಾಡೋದು, ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಬೇಡದ ಐಷಾರಾಮಿ ಶೋಕಿ ವಸ್ತುಗಳಿಗೋಸ್ಕರ ಸುಮ್ಮನೆ ಹಣವನ್ನು ಸುರಿಯೋದನ್ನು ನಿಲ್ಲಿಸಿ. 3ನೇದು, ನೀವು ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡಿ, ಸ್ವಲ್ಪ ಸೇವ್ ಮಾಡಿ, ಗೋಶಾಲೆಗೆ ಸಹಾಯ ಮಾಡಿ, ದೇವಾಲಯದಲ್ಲಿ ದೀಪ ಹಚ್ಚಿ. ಹೀಗೆ ಮಾಡಿದರೆ ನಿಮ್ಮ ಕರ್ಮಗಳು ಶುದ್ಧಿ ಆಗುತ್ತೆ, ಭಗವಂತ ನಿಮ್ಮ ಮೇಲೆ ಕೃಪೆ ಇಡ್ತಾರೆ. ಫ್ರೆಂಡ್ಸ್, ಈ ಮಾತುಗಳನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. 2026 ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ವರ್ಷ ಆಗಬೇಕಂದ್ರೆ ಹೊಸ ವರ್ಷದ ಆರಂಭದಲ್ಲೇ ಈ 2 ವಸ್ತುಗಳನ್ನು ಜೇಬಿನಲ್ಲಿ ಇಟ್ಕೊಂಡ್ಬಿಟ್ಟು ಶ್ರದ್ಧೆ, ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಜೀವನ ನಡೆಸಿ. ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಶಾಶ್ವತವಾಗಿ ನೆಲೆಸಲಿ. ನಿಮ್ಮ ಜೀವನದಲ್ಲಿ ಹಣ, ಶಾಂತಿ, ಸಮೃದ್ಧಿ, ಸಂತೋಷ ಎಲ್ಲವೂ ನಿಮಗೆ ತುಂಬಲಿ.
ನೀವು ಈ ಜನವರಿ ಮುಗಿಯೋದ್ರೊಳಗೆ ಇದನ್ನು ಮಾಡಿದರೆ ಇನ್ನು 11 ತಿಂಗಳು ನಿಮಗೆ ಎಲ್ಲ ಸಮೃದ್ಧಿಗೆ ತುಂಬುತ್ತೆ ಅಂತ ಹೇಳ್ತಾ ನಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.